ಸುರ್ಜೇವಾಲಾ ಹೇಳಿಕೆಗೂ ಮುನ್ನ ಏನೇನಾಯಿತು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡುವುದಿಲ್ಲ. ರಾಜಕೀಯದಲ್ಲಿ ಸಮಸ್ಯೆಗಳನ್ನ ನಾಯಕರು ಗಮನಿಸಬೇಕು. ಚಿಗುರು ಇರುವಾಗಲೇ ಚಿವುಟುವ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಇವತ್ತಿನ ಚಿಗುರು ನಾಳೆಯ ಬೃಹತ್ ಎಮ್ಮರವಾಗಬಹುದು. ಈ ರಾಜಕೀಯ ತಂತ್ರ ಅರಿತ ಕಾಂಗ್ರೆಸ್ ಅಸಮಾಧಾನ ಶಮನಕ್ಕೆ ಮದ್ದರಿಯುವ ಕೆಲಸವನ್ನ ಸದ್ದಿಲ್ಲದೆ ಮಾಡ್ತಿದೆ. ನಿನ್ನೆಯಷ್ಟೇ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಮುನಿಯಪ್ಪನವರ ಮುನಿಸು ತಣ್ಣಗಾಗಿಸಲಾಗಿತ್ತು. ಇದೀಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಮಲಿಂಗಾರೆಡ್ಡಿಯ ರೆಬೆಲ್ ನಡೆಗೆ ಪರಿಹಾರ ಕಂಡುಕೊಳ್ಳುವ ಜಾಣ ನಡೆ ಇಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆಶಿ ರಾಮಲಿಂಗಾರೆಡ್ಡಿ ಮಾತುಕತೆ. ರಾಮಲಿಂಗಾರೆಡ್ಡಿ ನಿನ್ನೆ ರಾಜೀನಾಮೆ ಕೊಟ್ಟವರೇ ಸೀದಾ ತಮಿಳುನಾಡಿಗೆ ತೆರಳಿ ಬಿಟ್ಟಿದ್ರು. ಯಾರು ಕೂಡ ತಮ್ಮನ್ನ ಸಂಪರ್ಕ ಮಾಡದಂತೆ ಉಳಿದು ಬಿಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ರಾಮಲಿಂಗಾರೆಡ್ಡಿ ಜೊತೆಗೆ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿರುವ ರೆಡ್ಡಿ ತಮಗೆ ಬೆಂಗಳೂರಿನ ಇಂಚಿಂಚು ಗೊತ್ತು, ನಗರದ ಸಮಸ್ಯೆಗಳ ಬಗ್ಗೆ ಅರಿವಿದೆ, ಜಲಸಂಪನ್ಮೂಲ ಖಾತೆ ಒಗ್ಗಲ್ಲ ಅಂತ ಒಲ್ಲೆ ಒಲ್ಲೆ ಎಂದು ಬಿಟ್ಟಿದ್ದಾರೆ. ಎಲ್ಲ ನಿವಾರಣೆ ಆಗಿದೆ. ಹೋಗಿ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ? ಅದೇ ಖಾತೆಯಲ್ಲೇ ಮುಂದುವರಿತೀರಿ ಸರ್? ಇಷ್ಟೇ ಅಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಕೂಡ ನಿನ್ನೆ ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿದ್ರು. ಈ ವೇಳೆ ರಾಮಲಿಂಗಾರೆಡ್ಡಿ ಯಾಕೆ ಪಕ್ಷಕ್ಕೆ ಮುಖ್ಯ, ಬೆಂಗಳೂರಿನ ರಾಜಕಾರಣಕ್ಕೆ ಯಾಕೆ ರಾಮಲಿಂಗಾರೆಡ್ಡಿ ಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸಿದ್ರು. ತಕ್ಷಣವೇ ವಿಶ್ವಾಸಕ್ಕೆ ಪಡೆದುಕೊಳ್ಳಿ ಎನ್ನುವ ಮಾತನ್ನು ಹೇಳಿದ್ರು. ಇನ್ನಿವತ್ತು ರಾಮಲಿಂಗಾರೆಡ್ಡಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ರು. ಬಳಿಕ ಸುದ್ದಿಗೋಷ್ಠಿ ನಡೆಸಿ ತಾವು ಎಲ್ಲ ವಿವರವನ್ನ ಸಿಎಂ ಹಾಗೂ ಉಸ್ತುವಾರಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಜೊತೆಗೆ ತಮಗೆ ನೀರಾವರಿ ಖಾತೆ ಬೇಡ ಎನ್ನುವ ಖ್ಯಾತಿಯನ್ನ ನಯವಾಗಿ ಮಂಡಿಸಿದ್ರು. ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವರು ಎಲ್ಲ ಹೇಳಿದ್ದೇನೆ. ಮತ್ತೆ ಹರಿಪ್ರಸಾದ್ ಅವರು ಫೋನ್ ಮಾಡಿದ್ರು. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತೆ ಅವರು ಈಗ ಮಾತಾಡ್ತಾರೆ. ನೋಡೋಣ ಅದಾದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಇಬ್ಬರೂ ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮಗೆ ಅಂತ ಆಫರ್ ಮಾಡಿದ್ರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ನಾನು ನೀರಾವರಿ ಇಲಾಖೆ ಅಲ್ವಾ, ನಮ್ಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನು ಫೋನ್ ಮಾಡ್ತೀನಿ. ಇಬ್ಬರು ಇಲ್ಲಪ್ಪ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಾನೆ ಹೇಳ್ಬಿಟ್ರು ನೇರವಾಗಿ. ಆದರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಎಲ್ಲ ಪಾಸಿಟಿವ್ ಆಗಿರೋಣ, ಯಾಕೆ ನೆಗೆಟಿವ್ ಆಗಿರೋಣ. ಈ ಸುದ್ದಿಗೋಷ್ಠಿ ಬಳಿಕ ಮತ್ತೆ ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ರು. 45ಕ್ಕೂ ಹೆಚ್ಚು ನಿಮಿಷ ಮಾತುಕತೆ ನಡೆಸಿದ್ರು. ಈ ಬಳಿಕ ರಾಮಲಿಂಗಾರೆಡ್ಡಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ಕೃಷ್ಣ ಬೈರೇಗೌಡಗೆ ಬುಲಾವ್ ಕೊಟ್ಟ ಸುರ್ಜೇವಾಲಾ ಮಾತುಕತೆ ನಡೆಸಿದ್ದಾರೆ. ಗೊಂದಲ ಬಗೆಹರಿಸಲು ಇಬ್ಬರ ನಡುವೆ ಸಮಾಲೋಚನೆ ನಡೆಸಿದ್ದಾರೆ. ಆದರೆ ರಾಜಕೀಯದಲ್ಲಿ ಬೆಳವಣಿಗೆಯೊಂದರ ಹಿಂದೆ ರಾಜಕೀಯ ಸುತ್ತಿಕೊಳ್ಳುತ್ತಲೇ ಹೋಗುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ವಿಪಕ್ಷಗಳು ಸದ್ಯ ಮಾಡ್ತಿರುವ ಟೀಕೆ. ನಿನ್ನೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಮಾತನಾಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರ ಪತನದ ಭವಿಷ್ಯ ನುಡಿದಿದ್ರು. ಆದ್ರೆ ಈ ಮಾತಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ತಿರುಗೇಟು ಕೊಟ್ಟಿದ್ದಾರೆ. ಮೊದಲನೆಯ ವಿಕೆಟ್ ಪತನ ಆಗಿರುವಂತದ್ದು. ಒಬ್ರಿಗೊಬ್ರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಆದ್ರೆ ಅದಕ್ಕಿಂತ ಮುಂಚಿತವಾಗೇನೆ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಂತ ಹೇಳಿದರೆ ಅವ್ರಿಗೆ ಬದುಕಿಗೆ ಆಗ್ತದ? ಇವತ್ತು ನಾವು ಜೀವಿಸಬೇಕಾದ್ರೆ ನನಗೆ ಆಕ್ಸಿಜನ್ ಮುಖ್ಯ, ನಾನು ಜೀವಿಸಬೇಕಾದ್ರೆ. ಹಾಗೆ ಪ್ರತಿಪಕ್ಷ ಬದುಕಬೇಕಾದ್ರೆ ಟೀಕೆ ಮುಖ್ಯ. ಅದು ಅವರವರ ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡಿಸಿಕೊಡ್ಬೇಕಂತ ಇಲ್ಲ. ಇಷ್ಟೇ ಅಲ್ಲ, ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನವನ್ನ ಕೆಟ್ಟ ಬೆಳವಣಿಗೆ ಅಂತ ಕರೆದಿದ್ದ ಸಿಟಿ ರವಿ ಮಾತಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಗೊಂದಲ ಇರೋದು ಸಹಜ ಅಂತ ಹೇಳಿದ್ದಾರೆ. ಖಾತೆಗಾಗಿ ಖ್ಯಾತೆ ತೆಗೆದಿರೋದು ಸರ್ಕಾರದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ. ಪೊಲಿಟಿಕ್ಸ್ ಅಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಆದರೆ ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದಷ್ಟೇ ನಮ್ಮ ಕೆಲಸ. ಏನೋ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ನೂತನ ಸರ್ಕಾರದ ಆರಂಭದಲ್ಲೇ ರಾಜೀನಾಮೆ ರಾದ್ದಾಂತ ನಡೆದಿರೋದು ವಿಪಕ್ಷಗಳಿಗೆ ಟೀಕಾಸ್ತ್ರ ತಂದು ಕೊಟ್ಟಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಮಾತ್ರ ಇದು ಸಹಜ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.